ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೂ ತಿರುಪತಿ ಮಾರಿಯ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 11 ಗಂಟೆವರೆಗೆ ಅನವರತವಾಗಿ ನಡೀತದೆ. ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಭಗವಂತ ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ನೀಡಿ ಆ ಭಗವಂತ ಕರುಣಿಸಲಿ ಪ್ರಾರ್ಥನೆ ಮಾಡ್ತೀನಿ. ಈ ಲಡ್ಡು ತಯಾರಿ ಕಾರ್ಯಕ್ರಮ 94 ಪ್ರಾರಂಭವಾಗಿದ್ದು ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತದಿಂದ ಅವರು ಹಾಕಿಕೊಟ್ಟಂಥ ಬುನಾದಿಯಿಂದ ಪ್ರಾರಂಭವಾಗಿ ವರ್ಷ 2000ದಿಂದ 2000, 2000, 5000, 10,000, 20,000, ಲಕ್ಷ 2 ಲಕ್ಷ ಈ ವರ್ಷ 2025 2 ಲಕ್ಷಕ್ಕೂ ಮಿಗಿಲಾಗಿ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು. ಈ ಕಾರ್ಯಕ್ರಮಕ್ಕೆ ದಿನಾಂಕ 20/12/2024 ಪ್ರಾರಂಭವಾಗಿದೆ. 100 ಬಾಣಸಿಗರ ತಂಡದಿಂದ ಅನವರತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಲಡ್ಡು ತಯಾರಿ ಕಾರ್ಯಕ್ರಮ 31/12/2024 ಮುಗಿಯುತ್ತದೆ. ಇದಕ್ಕೆ ಆಗಿರ್ತಕ್ಕಂಥ ಪದಾರ್ಥಗಳು 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 5,000 ರೀತಿ ಖಾದ್ಯ ತೈಲ ಹಾಗೂ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಉತ್ಕೃಷ್ಟ ರೀತಿಯಲ್ಲಿ ತಯಾರಿಸಿ ಎಲ್ಲವನ್ನು ತಿರುಪತಿಯಲ್ಲಿ ಯಾವ ರೀತಿ ಲಡ್ಡುವನ್ನು ಪ್ರಸಾದ ಮಾಡ್ತಾರೋ ಅದೇ ರೀತಿ ಪ್ರಸಾದವನ್ನು ಮಾಡಿ ದಿನಾಂಕ 1/1/2025 ಬುಧವಾರದಂದು ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಕಾರ್ಯಕ್ರಮ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತವನ್ನು ನೀಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಭಗವಂತನ ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಸುಖ ಸಂತೋಷ ಹರ್ಷ ಎಲ್ಲವನ್ನೂ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇದು 2 ಲಕ್ಷ ನಮ್ಮ ಪ್ರಕಾರ ಒಂದು 50ರಿಂದ 60 ಸಾವಿರದ ಭಕ್ತಾದಿಗಳು ಹೊಸ ವರ್ಷಕ್ಕೆ ಸೇರ್ತಾರೆ ಅಂತ ಭಾವಿಸಿದ್ವಿ ನಾವು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.